ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ಇಲ್ಲಿ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನೇನು ಚೇಂಜಸ್ ಮಾಡಿದ್ದಾರೆ, ಮತ್ತೆ ಇಲ್ಲಿ ಖಡಕ್ ಎಚ್ಚರಿಕೆ ಯಾರಿಗೆ ಕೊಟ್ಟಿದ್ದಾರೆ, ಸೊ ಏನೇನು ಡಾಕ್ಯುಮೆಂಟ್ಸ್ಗಳಲ್ಲಿ ತಿದ್ದುಪಡಿ ಆಗೋವಿದಾವೆ, ಮತ್ತೆ ಇಲ್ಲಿ ನೀವು ಯೂಟ್ಯೂಬರ್ಸ್ಗಳು ಏನಿದಾವಲ್ಲ ಫೇಕ್ ನ್ಯೂಸ್ ಅನ್ನ ಎಬ್ಬಿಸ್ತಾ ಇದ್ದಾರೆ, ಸೊ ಅವ್ರಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಏನೇನು ಬದಲಾವಣೆಗಳಾಗಿದ್ದಾವೆ ಎಲ್ಲ ಕೂಡ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಸೊ ಅದಕ್ಕೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಹಾಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನು ಬದಲಾವಣೆ ಆಗಿದೆ ಇದನ್ನ ಮೊದಲು ತಿಳ್ಕೊಳ್ಬೇಕಂದ್ರೆ, ಈಗಾಗಲೇ ವೀಕ್ಷಕರೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತದ್ದು ಏನಂದ್ರೆ, ಈಗಾಗಲೇ ನಿಮ್ಗೆ ಈಗ 8, 9, 10 ಈ ಕಂತುಗಳು ಬಿಟ್ಟು ಹಿಂದಿನ ಕಂತುಗಳಲ್ಲಿ ಯಾವುದೇ ರೀತಿಯ ಕಂತುಗಳು ನಿಮ್ಗೆ ಬಂದಿಲ್ಲಪ್ಪ ಅಂದ್ರೆ, ಅಥವಾ ಒಂದನೇ ಕಂತಿನ ಹಿಡ್ಕೊಂಡು ಯಾವುದೇ ರೀತಿಯ ಕಂತುಗಳು ಬಂದೇ ಇಲ್ಲ, ಅಥವಾ ಮಧ್ಯದಲ್ಲಿ ಯಾವ್ದಾದ್ರು ಕಂತುಗಳು ಬಂದಿಲ್ಲ. ಸೊ ಈ ರೀತಿ ಪ್ರಾಬ್ಲಮ್ಸ್ಗಳು ಯಾರ್ಯಾರಿಗೆ ಬಂದಿದೆ ನೋಡಿ. ಸೊ ಅವ್ರು ಏನ್ ಮಾಡ್ಬೇಕು, ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ನೋಡಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ನೀವೇನ್ ಮಾಡ್ಬೇಕಂದ್ರೆ, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಒಯ್ಬೇಕಾಗತ್ತೆ. ಅಲ್ಲಿ ಒಯ್ದು ಕರೆಕ್ಟ್ ಆಗಿ ಒಂದ್ಸಾರಿ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ, ನಿಮ್ಗೆ ರಿಯಲ್ ಆಗಿ ಹೇಳ್ತಾ ಇದೀನಿ ಕೇಳಿ. ನಿಮ್ದು ಯಾವುದೇ ರೀತಿಯ ಕಂತುಗಳು ಇದ್ರು, 5 ಕಂತುಗಳು ಇದ್ರು 20,000 ಅಮೌಂಟ್ ಹಾಕ್ತಾ ಇದ್ದಾರೆ, 10,000 ಅಮೌಂಟ್ ಹಾಕ್ತಾ ಇದ್ದಾರೆ ನೋಡಿ. ಇಲ್ಲಿ 10 ಕಂತುಗಳು ಪೆಂಡಿಂಗ್ ಉಳಿದಿದ್ರು ಸಹಿತ ನಿಮ್ಗೆ 20,000 ಅಮೌಂಟ್ ಹಾಕೊಡ್ತಾ ಇದ್ರೆ, ಬೇಕಾದ್ರೆ ಇಲ್ಲಿ ಸ್ಕ್ರೀನ್ ಅಲ್ಲಿ ಮೆಸೇಜ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನಿನ್ನೆನೆ ಈ ಒಂದು ಅಮೌಂಟ್ ಕ್ರೆಡಿಟ್ ಆಗಿರುವಂತದ್ದು. ಸೊ ಇಲ್ಲೇ ವೀಕ್ಷಕರೇ ರಿಯಲ್ ಆಗಿರುವಂತಹ ಮಾಹಿತಿ ಇದು. ನಿಮ್ದೇನಾದ್ರೂ 8 ಕಂತುಗಳು ಉಳಿದಿದ್ರು ಸಹಿತ ನಿಮ್ಗೆ 16,000 ಅಮೌಂಟ್ ಹಾಕುವ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ನೀವು ಏನ್ ಮಾಡ್ಬೇಕು, ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಒಯ್ಯಬೇಕಾಗತ್ತೆ. ಅಲ್ಲಿ ಒಯ್ದು ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಏನೇನು ತಪ್ಪಾಗಿದೆ, ಏನೇನು ಸರಿ ಇದೆ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಗಳನ್ನ ರಿವೆರಿಫಿಕೇಶನ್ ಮಾಡಬೇಕು. ಸೊ ಏನೇನು ಒಂದು ತಿದ್ದುಪಡಿ ಮಾಡೋದಿದೆ ನೋಡಿ, ಅದನ್ನ ಬೇಗನೆ ತಿದ್ದುಪಡಿ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಮುಂದಿನ ಕಂತುಗಳು ನಿಮ್ಗೆ ಬರ್ತಾ ಹೋಗುತ್ತೆ. ಹಿಂದೆ ಏನಾದ್ರೂ ನೀವು ಏನಾದ್ರೂ ನಿಮ್ಮ ಅರ್ಜಿಯನ್ನ ಬೇಗನೆ ಸಲ್ಲಿಸಿದ್ದೆ ಆದ್ರೆ ನಿಮ್ಗೆ ಎಷ್ಟು ಕಂತುಗಳು ಬರ್ಬೇಕಾಗಿತ್ತು ಆ ಒಂದು ಕಂತುಗಳನ್ನ ನಾವು ಹಾಕೊಡ್ತೇವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನ ತಿಳಿಸಿದ್ರೆ, ಆದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಗೆ ಹೋಗ್ಲೇಬೇಕು. ಅಲ್ಲಿ ಹೋಗಿ ರಿವೆರಿಫಿಕೇಶನ್ ಮಾಡ್ಲೇಬೇಕು. ನೀವು ಅಲ್ಲಿ ಗ್ರಾಮ 1 ಕರ್ನಾಟಕ 1 ಬಾಬು ಸೇವಾ ಕೇಂದ್ರ ಇಲ್ಲಿ ಹೋಗಿ ನೀವು ವೆರಿಫಿಕೇಶನ್ ಮಾಡಿದ್ರೆ ನಡೆಯಲ್ಲ. ಅಲ್ಲೇ ಹೋಗ್ಬೇಕು, ಅಲ್ಲೇ ಒಂದು ಮಾಹಿತಿಯನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಏನೇನು ನಿಮ್ದು ತಿದ್ದುಪಡಿ ಮಾಡೋದಿದೆ ಅದನ್ನ ತಿದ್ದುಪಡಿ ಮಾಡ್ಕೊಳ್ಳಿ ಬೇಗನೆ. ಸೊ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ಗಳು ರಿವೆರಿಫಿಕೇಶನ್ ಆದ ತಕ್ಷಣ ಏನು ಕರೆಕ್ಟ್ ಇದ್ರೆ ಅದನ್ನ ಅಮೌಂಟ್ ಹಾಕೊಡ್ತೇವೆ, ಅಥವಾ ನಿಮ್ ತಪ್ಪಿದ್ರು ಸಹಿತ ನೀವು ತಿದ್ದುಪಡಿ ಮಾಡ್ಕೊಂಡ್ರೆ ನಿಮ್ಗೆ ಅಮೌಂಟ್ಗಳು ಬರ್ತಾ ಹೋಗುತ್ತೆ ಮುಂದಿನ ಕಂತುಗಳದ್ದು. ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ಅಂತ ಮಾಹಿತಿಯನ್ನ ತಿಳಿಸಿರುವಂತದ್ದು, ಎಚ್ಚರಿಕೆಯನ್ನ ನೀಡಿರುವಂತದ್ದು. ಮತ್ತೆ ಇಲ್ಲಿ ಯೂಟ್ಯೂಬರ್ಸ್ ಗಳಿಗೆ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದನ್ನು ಜನರು ತಿಳ್ಕೋಬೇಕು, ಯೂಟ್ಯೂಬರ್ಸ್ ಕೂಡ ತಿಳ್ಕೋಬೇಕಾಗತ್ತೆ. ಯಾಕಪ್ಪ ಅಂದ್ರೆ ವೀಕ್ಷಕರೇ, ಏನ್ ಫೇಕ್ ನ್ಯೂಸ್ ಎಬ್ಬಿಸ್ತಾ ಇದಾರೆ ಅಂದ್ರೆ, ಈಗಾಗಲೇ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಬೇರೆ ಯೂಟ್ಯೂಬರ್ಸ್ಗಳು ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಯಾಕಂದ್ರೆ 11ನೇ ಕಂತಿನ ಹಣ ಇನ್ನೂ ಕೂಡ ರಿಲೀಸೇ ಆಗಿಲ್ಲ, ಅದನ್ನ ರಿಲೀಸ್ ಆಗಿದೆ ಈಗಾಗಲೇ ಅಷ್ಟು ಜಿಲ್ಲೆಗಳಿಗೆ. ಈ ಒಂದು ಜಿಲ್ಲೆಗಳಿಗೆ ಅದು ಇದು ಅಂತ ಫೇಕ್ ನ್ಯೂಸ್ ಅನ್ನ ಹರಡಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ಗಳು. ಈ ರೀತಿಯಾಗಿ ಕೂಡ ಹರಡಿಸ್ತಾ ಇದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ, ಅದನ್ನ ರಿಲೀಸ್ ಮಾಡಿ ಹಿಂಪಡೆದಿದ್ದಾರೆ ಅಂತಾನು ಕೂಡ ಮಾಹಿತಿಯನ್ನ ಎಬ್ಬಿಸಿದ್ದಾರೆ. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಮಾಹಿತಿ ಓಡಾಡ್ತಾ ಇದ್ದಾರೆ. ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. 11ನೇ ಕಂತಿನ ಹಣ ಕೂಡ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಮುಂದಿನ ಮಂತ್ ಅಲ್ಲೇ ರಿಲೀಸ್ ಆಗ್ಬೋದು. ಯಾಕಪ್ಪ ಅಂದ್ರೆ ನಿಮ್ಗೆ ರಿಲೀಸ್ ಈಗ ಆಗ್ಬೇಕಂತ ಅನ್ಸುತ್ತೆ, ನಮಗೂ ಕೂಡ ಅನ್ಸುತ್ತೆ. ಯಾಕಂದ್ರೆ 7ನೇ, 8ನೇ, 9ನೇ ಕಂತುಗಳು ಏನಿದಾವಲ್ಲ ಇದು ಅತಿ ಸ್ಪೀಡ್ ಆಗಿ ಬಂದಿರುವಂತದ್ದು. 10ನೇ ಕಂತಿನ ಹಣ ಕೂಡ ಈಗಾಗಲೇ ಸ್ಪೀಡ್ ಆಗಿ ಬರ್ತಾನೆ ಇದೆ. ಸೊ ಈ ಒಂದು ಮಂತ್ ಟೋಟಲ್ ಆಗಿ 10ನೇ ಕಂತಿನ ಹಣನೇ ಬಿಡೋರು. ಯಾಕಪ್ಪ ಅಂದ್ರೆ ಈಗಾಗಲೇ ಒಂದೇ ಮಂತಿನಲ್ಲಿ 2ರಿಂದ 3 ಕಂತುಗಳು ಬಿಟ್ಟವ್ರು. ಯಾಕಂದ್ರೆ ಎಲೆಕ್ಷನ್ ಪ್ರಪೋಸ್ ನಿಮ್ಗೆ ಗೊತ್ತಾಗಿರ್ಬೋದು ರೀಸನ್ ಏನಂತ. ಈಗಾಗಲೇ ಲೇಟ್ ಮಾಡ್ತಾ ಇದ್ರೆ, ಡಿಲೇ ಮಾಡ್ತಾ ಇದ್ರೆ, ಇದಕ್ಕೆ ಮುಂಚೆನೂ ಡಿಲೇ ಮಾಡ್ತಾ ಇದ್ರು, ಆದ್ರೆ ನಡು ಎಲೆಕ್ಷನ್ ಬಂತಲ್ಲ ಅತಿ ಸ್ಪೀಡ್ ಆಗಿ ಅಮೌಂಟ್ ಬಿಟ್ರು. ಇದನ್ನ ನೀವು ತಿಳ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆಟೋಮೆಟಿಕ್ ಆಗಿ ಎಲೆಕ್ಷನ್ ಪ್ರಪೋಸ್ ನಿಮಗೆ ಅಮೌಂಟ್ ಸ್ಪೀಡ್ ಆಗಿ ಬಂದಿರುವಂತದ್ದು, ಹೌದಲ್ವಾ. ಸೊ ನೋಡಿ 7ನೇ ಮತ್ತೆ 8, 9, 10 ಈ ಕಂತುಗಳು ಅತಿ ಸ್ಪೀಡ್ ಆಗಿ ಬಂದಿರಬಹುದು, ಹೌದಲ್ವಾ. ಈಗ ಒಂದೇ ತಿಂಗಳಲ್ಲಿ ಅಮೌಂಟು ಈಗ ಏಪ್ರಿಲ್ ತಿಂಗಳೇ ಆಗಿರಬಹುದು, ಈ ಒಂದು ಮೇ ತಿಂಗಳಿನಲ್ಲಿ ಆಗಿರ್ಬೋದು, ನಿಮಗೆ 2ರಿಂದ 3 ಕಂತುಗಳು ಬಂದಿದ್ದಾವೆ. ಟೋಟಲ್ ಆಗಿ 3ರಿಂದ 4 ಕಂತುಗಳು ಅತಿ ಸ್ಪೀಡ್ ಆಗಿ ಬಂದಿರುವಂತದ್ದು. ಒಮ್ಮೆಲೆ 2,000 ರೂಪಾಯಿ ಕ್ರೆಡಿಟ್ ಆಗಿರುವಂತದ್ದು ನಿಮ್ಮ ಬ್ಯಾಂಕ್ ನಲ್ಲಿ. ಸೊ ನೀವು ಮೆಸೇಜ್ ಅನ್ನ ನೋಡಿರ್ತೀರಾ. ಸೊ ಎಲೆಕ್ಷನ್ MP ಎಲೆಕ್ಷನ್ ಏನಿದಾವಲ್ಲ, PM ಎಲೆಕ್ಷನ್ ನೀವು ವೋಟ್ ಹಾಕುವ ಸಲುವಾಗಿ ಮಾಡಿರ್ಬೋದು ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ಗೆ ಏನು ಅನ್ಸುತ್ತೆ ನೋಡಿ. ಈಗಾಗಲೇ ಅವರು 11ನೇ ಕಂತಿನ ಬಿಡಬೇಕಾಗಿತ್ತು,
ಯಾವ ಒಂದು ಪ್ರಪೋಸ್ ನೋಡಿದ್ರೆ. ಆದರೆ ಅದನ್ನು ಮುಂದಕ್ಕೆ ದುಡಿದರೆ ಅಂದರೆ ಜೂನ್ನಲ್ಲಿನೇ ಜೂನ್ 4ನೇ ತಾರೀಕಿನೇ ನಾವು ಅಮೌಂಟ್ ಬಿಡ್ತೇವೆ ಅಂತ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಆದರೆ ಈ ತಿಂಗಳಲ್ಲಿ ಅಂತೂ ಬಿಡೋದಿಲ್ಲ, ಇದು ಚಾನ್ಸಸ್ ಕಡಿಮೆ ಇದೆ. ಅವರೇ ಖುದ್ದಾಗಿ ಹೇಳಿರುವಂಥದ್ದು ಈ ಒಂದು ಮೇ ತಿಂಗಳಲ್ಲಿ ನಾವು 11ನೇ ಕಂತಿನ ಹಣ ಬಿಡೋದಿಲ್ಲ, ಯಾರು ಇದರಿಂದ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಯಾರೇ ಒಂದು ಫೇಕ್ ನ್ಯೂಸ್ ಎಬ್ಸಿದ್ರು ಸಹಿತ ಅದನ್ನು ಬಿಟ್ಟು ಹಿಂಪಡೆದಿಲ್ಲನೂ ಕೂಡ ನಾವು ಬಿಟ್ಟೇ ಇಲ್ಲೂ ಕೂಡ ನಾವು ಜೂನ್ನಲ್ಲಿನೇ 11ನೇ ಕಂತಿನ ಹಣ ಬಿಡುಗಡೆ ಮಾಡ್ತೇವೆ ಅಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಇದನ್ನು ಎಚ್ಚರಿಕೆಯನ್ನು ಫೇಕ್ ನ್ಯೂಸ್ ಎಬ್ಬಿಸಬೇಡಿ ಅಂತ ಒಂದು ಫೇಕ್ ಯೂಟ್ಯೂಬರ್ಸ್ಗಳಿಗೆ ಬಿಟ್ಟಿರುವಂಥದ್ದು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಖಡಕ್ ವಾರ್ನಿಂಗ್ ಅನ್ನು ಮಾಡಿದ್ದಾರೆ. ಸೊ ಇದನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕು. ಸೊ ರಿಯಲ್ ಆದಂತಹ ಏನು ಮಾಹಿತಿ ಇದೆಲ್ಲ ಅದನ್ನು ಮಾತ್ರ ಕೊಡಬೇಕು ವೀಕ್ಷಕರೇ. ಯಾರ್ಯಾರ್ದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇಲ್ಲ ನೋಡಿ, ಅದರ ಬಗ್ಗೆ ಈ ಒಂದು ವಿಡಿಯೋ ಮಾಡಿರುವಂಥದ್ದು ಮೇನ್ ಮುಖ್ಯವಾಗಿ ನಾನು. ಸೊ ಬೇಕಾದರೆ ನೀವು ಡಾಕ್ಯುಮೆಂಟ್ಸ್ಗಳನ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ, ಏನೇನು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದಾವೆ ನೋಡಿ. ಸೊ ಕ್ಲಿಯರ್ ಇದ್ದರೆ ನಿಮಗೆ ಅಮೌಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಯಾವುದೇ ರೀತಿಯ ಗೌರ್ಮೆಂಟ್ನ ಸ್ಕೀಮ್ಸ್ಗಳನ್ನು ಕಳೆದುಕೊಳ್ಳಿಕ್ಕೆ ಹೋಗಬೇಡಿ. 2,000 ರೂಪಾಯಿ ಅಂದರೆ ಎಷ್ಟೋ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಸೊ ಈ ರೀತಿಯಾದಂತಹ ಮಾಹಿತಿ ಇತ್ತು, ತಿಳಿಸ್ಕೊಂಡು ಅಂತ ವಿಡಿಯೋ ಮಾಡಿದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಅಲ್ಲಿ ತನಕ ಬಾಯ್ ಟೇಕರ್ ಫ್ರೆಂಡ್ಸ್.